ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಇಬ್ಬನಿ ನ್ಯೂಸ್ ಬಳಗದಿಂದ ನಾಡಿನ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಕಸದಿಂದ ರಸ, ಪ್ಲಾಸ್ಟಿಕ್ ವೇಸ್ಟ್ ಕ್ಯಾನ್, ಡಬ್ಬಗಳಿಂದ ಅರಳಿದ ಕಲಾತ್ಮಕ ಹೂವು, ಅಲಂಕಾರ, ತರಕಾರಿ ಗಿಡಗಳು. ನಾವು ನೀವೆಲ್ಲ ಖಾಲಿ ನೀರು ಕುಡಿಯೋ, ಅಡುಗೆ ಎಣ್ಣೆ, ವಾಹನಗಳಿಗೆ ಹಾಕೋ ಆಯಿಲ್ ಡಬ್ಬ ಕ್ಯಾನ್ಗಳು, ನಿತ್ಯ ಬಳಸೋ ವಾಟರ್ ಬಾಟಲ್ಗಳನ್ನ ಎಲ್ಲಿ ಬೇಕೋ ಅಲ್ಲಿ ಬಿಸಾಕಿ ಪರಿಸರ ಹಾಳ್ ಮಾಡ್ತೇವೆ. ಬಸ್, ರೈಲ್ವೆ ಪ್ರಯಾಣ ಮಾಡೋವಾಗ ಹಳಿ ಮೇಲೆ ರೈತರ ತೋಟ ಹೊಲ ನೀರು ಕುಡಿದು ಬಿಸಾಕೋದು ಗ್ಯಾರಂಟಿ. ಅವೆಲ್ಲ ಕೊಳೆಯದೆ ಬೆಳೆ ಪರಿಸರ ಮೇಲೆ ಕೆಲ ದಿನ ರಾಸಾಯನಿಕ ಪರಿಣಾಮ ಬೀರಿ ಮಾಲಿನ್ಯ ಆಗೋದನ್ನ ನೋಡ್ತೇವೆ. ಇದಕ್ಕೆ ಪರಿಹಾರ ಇಲ್ಲವಾ? ಹೌದು, ನಮ್ಮಲ್ಲೇ ಇದೆ. ಆದ್ರೆ ನಾವ್ ಯೋಚನೆ ಮಾಡ್ತಾ ಇಲ್ಲ ಅಷ್ಟೇ. ಪರಿಹಾರ ಇದೆ. ಅದು ಸರಳ, ಯಾವುದೇ ಖರ್ಚಿಲ್ಲದೆ ಅವುಗಳನ್ನು ಮರುಬಳಕೆ ಮಾಡಬಹುದು. ಅದರಿಂದ ನಮ್ ಸುತ್ತಲಿನ ಪರಿಸರ, ಮನೆ, ಮಹಡಿ, ಖಾಲಿ ಜಾಗದಲ್ಲಿ ಇಂತಹ ಗಿಡ, ಸಸಿ, ತರಕಾರಿ ಮಾಡಬಹುದು ಅನ್ನಿಸುತ್ತೆ. ಖಾಲಿ ಡಬ್ಬ, ಕುಡಿವ ನೀರಿನ ಬಾಟಲ್, ಆಯಿಲ್, ಅಡುಗೆ ಎಣ್ಣೆ ಕ್ಯಾನ್ಗಳನ್ನ ಬಳಸಿ ಮನೆ ಮುಂದಿನ ಖಾಲಿ ಜಾಗದಲ್ಲಿ ಹೂವಿನ ಗಿಡ, ಅಲಂಕಾರ, ಸಸಿಗಳನ್ನ ಬೆಳೆಸಿ ಅಂದ ಚಂದಗೊಳಿಸಿ ನೋಡುಗರ ಮನಸೆಳೆವ ಸುಂದರ ಕೈತೋಟ. ಆರೋಗ್ಯ ಕೂಡ ಕ್ರಿಯಾತ್ಮಕ ಚಟುವಟಿಕೆ. ಮನೆಯಲ್ಲಿ ರಾಸಾಯನಿಕ ಮುಕ್ತ ತರಕಾರಿ ಕೂಡ ಬೆಳೆಯಬಹುದೆಂದು ತಮ್ಮದೇ ಸ್ವಪ್ರತಿಭೆ ಮೆರೆದ, ಉಳಿದವರಿಗೂ ಮಾದರಿ, ತಮ್ಮದೇ ವಿಶಿಷ್ಟ ಕಸದಿಂದ ರಸ, ತ್ಯಾಜ್ಯ ವಸ್ತುಗಳ ಮರುಬಳಕೆ ಮಾಡಿ ಎಲ್ಲರ ಗಮನ ಸೆಳೆಯುತ್ತಿರುವ ಈ ವಿಭಿನ್ನ ಹೂವು ತೋಟ ಮಾಡಿರುವ ಭಾವ ಶಿವಕುಮಾರ್ ಸಾಂಬಳೆ ಅವರ ಕೈಚಳಕ ನೀವೊಮ್ಮೆ ನೋಡಲೇಬೇಕು. ವರದಿ ಯಮನೂರ ಸಾಬು ಹಡಗಲಿ. ಇವು 40 ಲೀಟ್ರು ಏನು ಇದು ಬರುತ್ತಲ್ಲ, 25 ಲೀಟ್ರ್ 25 ಲೀಟ್ರದ್ದು ಕ್ಯಾನ್ ಬರುತ್ತಲ್ಲ, ಕುಡಿಯೋ ನೀರಿಂದ ಬಿಸ್ಲೇರಿ ಬಾಟಲ್. ಆ ಬಾಟಲ್ಗಳ ಮೇಲಿನ ಭಾಗ ಮಾತ್ರ 2 ಭಾಗಗಳನ್ನ ಕತ್ತರಿಸಿ 2 ಹೋಲ್ಗಳು ಹಾಕಿ ಟೈಪ್ ಮಾಡಿದ್ದೀನಿ. ಇದು ಜನಗಳು ಬಹಳ ಮೆಚ್ಚುಗೆ ಪಡ್ತಾ ಇದ್ದಾರೆ. ಎಲ್ಲಿಂದ ತರಿಸಿದ್ರಿ ಅಂತ. ಎಲ್ಲಿ ತರಿಸಿಲ್ಲ, ನಾನೇ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಈ ರೀತಿ ನಾವು ಎಲ್ಲಿ ನೋಡಿಲ್ಲ, ಯಾವ ಯೂಟ್ಯೂಬ್ನಾಗೂ ನೋಡಿಲ್ಲ ಅಂತ ಇದ್ದಾರೆ. ಇದು ಅಷ್ಟೇ ಸಹ. ಇದು ಆಯಿಲ್ ಕ್ಯಾನು, ಇವೆಲ್ಲ ಕ್ಯಾನ್ಗಳನ್ನ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಎಲ್ಲ ಗಿಡಗಳು ನೀವು ಸಹ ಬೆಳೆಸಬಹುದು. ಈ ರೀತಿ ಏನಿಲ್ಲ, ಒಂದು ಮನಸ್ಸಿನಲ್ಲಿ ಒಂದು ಇದು, ಯಾವುದೇ ಒಂದು ಆಫೀಸ್ ಆಗಲಿ, ಒಂದು ಮನೆಗಾಗಲಿ ಅಲಂಕಾರ ಆಯಿತು, ಒಂದು ಒಳ್ಳೆ ಆ ಗಿಡ, ಒಂದು ಅಲಂಕಾರಿಕ ಹೂವಿನ ಗಿಡಗಳಾಗ್ಬೋದು. ಅದು ನಮ್ಮ ದೇಹಕ್ಕೂ ಕೂಡ ಒಳ್ಳೆ ಗಾಳಿ ಮತ್ತು ಒಂದು ನೋಡಲಿಕ್ಕೂ ಸಹಿತ ಆಕ್ಸಿಜನ್ ಬರುತ್ತೆ, ನೋಡ್ಲಿಕ್ಕೆ ಲುಕ್ ಕಾಣುತ್ತೆ. ಆಮೇಲೆ ಒಳ್ಳೆ ಹೆಲ್ತಿ ಆಗಿರ್ತದೆ. ಸೊ ಒಳ್ಳೆ ಪ್ರಯತ್ನ ಮಾಡಿದಿರಿ ಮತ್ತು ಒಳ್ಳೆ ಕ್ರಿಯೇಟಿವ್ ವರ್ಕ್ ಮಾಡಿದಿರಿ. ಸೊ ಯಾವ ಗಿಡಗಳನ್ನ ಇಲ್ಲಿ ಹಾಕ್ಕೊಂಡಿದ್ದೀರಿ ಸ್ವಲ್ಪ ಹೇಳಿ. ಸುಮಾರು ಗಿಡ ಇದೆ, ಯಾವ ಗಿಡ ಗೊತ್ತಿಲ್ಲ, ಸುಮ್ಮನೆ ತಗೊಂಬಂದು ಹಾಕಿದ್ದೀನಿ. ಪ್ಲಾಂಟಿಂಗ್ ಸೇವಂತಿಗೆ ಗಿಡ ಇದೆ, ಚೆಂಡು ಹೂವಿನ ಗಿಡ ಇದೆ, ಆಮೇಲೆ ಯಾವ ಕಲರ್ ದಾಸವಾಳ ಇದೆ, ಆಮೇಲೆ ಎಲೆ ಬಳ್ಳಿ ಇದೆ, ಅಲ್ಲಿ ಒಂದು ಹೌದು ಗುಲಾಬಿ ಗಿಡ ಇದೆ, ಮೇಲೆ ಒಂದಿಷ್ಟಿದೆ. ಅದೇ ರೀತಿ ಅಲ್ಲೊಂದಿಷ್ಟು ಮೇಲಿದೆ. ಅವೇ ಕೆಳಗಿಂದ ಬಿಸ್ಲೇರಿ ಬಾಟ್ಲೆ ಕೆಳಭಾಗ ಅದು. ನೋಡಿ, ಈ ರೀತಿ ತಮ್ಮದೇ ಆದ ಒಂದು ಇದ್ರನ್ನ ಒಂದು ಐಡಿಯಾದಿಂದ ತಮ್ಮ ಮನೆಗಳಲ್ಲೇ, ಹಲವಾರು ಮನೆಗಳಲ್ಲಿ ವೀಕ್ಷಕರೇ, ತಮ್ಮ ಮನೆಗಳಲ್ಲಿ ವೇಸ್ಟೇಜು ಡಬ್ಬಿಗಳು ಇರ್ಬೋದು, ಬಾಕ್ಸ್ಗಳು ಇರ್ಬೋದು, ಅಥವಾ ಈ ರೀತಿ ಕುಡಿಯೋ ನೀರಿನ ಕ್ಯಾನ್ಗಳು ಇರ್ಬೋದು, ಅವನ್ನ ಈ ಶಿವಕುಮಾರ್ ಸಾಂಬಳೆಯವರ ರೀತಿಯಲ್ಲಿ ತಾವು ಭಾಳ ಸರಳವಾಗಿ ಸುಮ್ಮನೆ ಅಲ್ಲಿ ಇಲ್ಲೇ ವೇಸ್ಟೇಜ್ ಆಗಿ ಪೂರ್ತಿ ಒಂದು ತಿಪ್ಪಿಗೆ ಅಥವಾ ಕಸದ ಬುಟ್ಟಿಗೆ ಹಾಕೋ ಬದಲಿ ಈ ರೀತಿ ಒಂದು ಕಟ್ ಮಾಡಿ ಅಲ್ಲಿ ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ಗೊಬ್ಬರ ಹಾಕಿ ಅಲಂಕಾರಿಕ ಹೂವು ಬಳ್ಳಿ ಆಗ್ಬೋದು, ಅಥವಾ ತರಕಾರಿನೂ ಕೂಡ ಬೆಳಿಬೋದು. ಯಾಕಂದರೆ ಇವತ್ತು ಕಾಯ್ತೋಟ ಅಂತ ಹೇಳ್ತೀವಿ, ಗಾರ್ಡನ್ ಪ್ಲಾಂಟಿಂಗ್ ಅಂತ ಕರಿತೀವಿ. ಇತ್ತೀಚೆಗೆ ತಮ್ಮ ಮನೆಗಳಲ್ಲೇ ತಮ್ಮ ಬೇಕಾದಂಥ ತರಕಾರಿ ಅಥವಾ ಟೊಮೆಟೊ ಆಗ್ಬೋದು, ಮೆಣಸಿನ್ಕಾಯಿ ಆಗ್ಬೋದು, ಈ ರೀತಿ ಕೂಡ ಬೆಳೆಸ್ಕೋಬೋದು. ಈ ರೀತಿಯಾಗಿ ನಮ್ಮ ಶಿವಕುಮಾರ್ ಸಾಂಬಳೆಯವರು, ವಿನಯ್ ಕುಮಾರ್ ಅವರ ಮಾವಂದರು ಕೂಡ ಈ ರೀತಿಯಾಗಿ ಕ್ರಿಯೇಟಿವ್ ವರ್ಕ್ ಮಾಡಿದ್ರು. ಅವರು ಕಲಾವಿದರು ಕೂಡ, ಹಲವಾರು ಇದರಲ್ಲೂ ಕೂಡ ಅವರು ಒಳ್ಳೆ ಹಾಡುಗಾರರು. ಈ ರೀತಿ ಸಕಲ ಅವರು ಕಲೆ ಅವರಲ್ಲಿದೆ. ಆ ರೀತಿಯಾಗಿ ಬರೀ ಕೇವಲ ನಾವು ಶಿವಕುಮಾರ್ ಸಾಂಬಳೆಯನ್ನು ಒಂದು ಮುಖದಲ್ಲಿ ನೋಡ್ಬೋದು. ಈ ರೀತಿಯಾಗಿ ಬರೀ ಇನ್ನೊಂದು ಮುಖಗಳು ಕೂಡ ಭಾಳ ಕ್ರಿಯೇಟಿವ್ ವರ್ಕ್ ಮಾಡಿ ಅಂಥೇಳಿ ನಮ್ಮ ಚಾನಲಿಂದ ಅವರಿಗೆ ಅತ್ಯಂತ ಕೃತಜ್ಞತೆ ಹೇಳ್ತೀವಿ. ನಮಸ್ಕಾರ. ಈ ಕಡೆ ತಿರುಗ್ರಿ ಸ್ವಾಮಿ. ನೋಡಿ, ಈ ರೀತಿ ತಮ್ಮದೇ ಆದ ಒಂದು ಇದ್ರನ್ನ ಒಂದು ಐಡಿಯಾದಿಂದ ತಮ್ಮ ಮನೆಗಳಲ್ಲೇ, ಹಲವಾರು ಮನೆಗಳಲ್ಲಿ ವೀಕ್ಷಕರೇ, ತಮ್ಮ ಮನೆಗಳಲ್ಲಿ ವೇಸ್ಟೇಜು ಡಬ್ಬಿಗಳು ಇರ್ಬೋದು, ಬಾಕ್ಸ್ಗಳು ಇರ್ಬೋದು, ಅಥವಾ ಈ ರೀತಿ ಕುಡಿಯೋ ನೀರಿನ ಕ್ಯಾನ್ಗಳು ಇರ್ಬೋದು, ಅವನ್ನ ಈ ಶಿವಕುಮಾರ್ ಸಾಂಬಳೆಯವರ ರೀತಿಯಲ್ಲಿ ತಾವು ಭಾಳ ಸರಳವಾಗಿ
ಸುಮ್ಮನೆ ಅಲ್ಲಿ ಇಲ್ಲೇ ವೇಸ್ಟಾಜ್ ಆಗಿ ಪೂರ್ತಿ ಒಂದು ತಿಪ್ಪಿಗೆ ಅಥವಾ ಕಸದ ಬುಟ್ಟಿಗೆ ಹಾಕೋ ಬದಲಿ ಈ ರೀತಿ ಒಂದು ಕಟ್ ಮಾಡಿ ಅಲ್ಲಿ ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ಗೊಬ್ಬರ ಹಾಕಿ ಅಲಂಕಾರಿಕ ಹೂವು ಬಳ್ಳಿ ಆಗ್ಬೋದು ಅಥವಾ ತರಕಾರಿನೂ ಕೂಡ ಬೆಳಿಬೋದು. ಯಾಕಂದರೆ ಇವತ್ತು ಕಾಯಿತೋಟ ಅಂತ ಹೇಳ್ತೀವಿ, ಗಾರ್ಡನ್ ಪ್ಲ್ಯಾಂಟಿಂಗ್ ಅಂತ ಕರಿತೀವಿ. ಇತ್ತೀಚೆಗೆ ತಮ್ಮ ಮನೆಗಳಲ್ಲೇ ತಮಗೆ ಬೇಕಾದಂಥ ತರಕಾರಿ ಅಥವಾ ಟೊಮೊಟೊ ಆಗ್ಬೋದು, ಮೆಣಸಿನ್ಕಾಯಿ ಆಗ್ಬೋದು, ಈ ರೀತಿ ಕೂಡ ಬೆಳೆಸ್ಕೋಬೋದು. ಈ ರೀತಿಯಾಗಿ ನಮ್ಮ ಶಿವಕುಮಾರ್ ಸಾಂಬ್ಳೆ ಅವರು, ವಿನಯ್ ಕುಮಾರ್ ಅವರ ಮಾವಂದರು ಕೂಡ ಈ ರೀತಿಯಾಗಿ ಕ್ರಿಯೇಟಿವ್ ವರ್ಕ್ ಮಾಡಿದ್ರು. ಅವರು ಕಲಾವಿದರು ಕೂಡ, ಹಲವಾರು ಇದರಲ್ಲೂ ಕೂಡ ಅವರು ಒಳ್ಳೆ ಹಾಡುಗಾರರು. ಈ ರೀತಿ ಸಕಲ ಅವರು ಕಲೆ ಅವರಲ್ಲಿದೆ. ಆ ರೀತಿಯಾಗಿ ಕೇವಲ ನಾವು ಶಿವಕುಮಾರ್ ಸಾಂಬ್ಳೆಯನ್ನು ಒಂದು ಮುಖದಲ್ಲಿ ನೋಡ್ಬೋದು. ಈ ರೀತಿಯಾಗಿ ಇನ್ನೊಂದು ಮುಖಗಳು ಕೂಡ ಭಾಳ ಕ್ರಿಯೇಟಿವ್ ವರ್ಕ್ ಮಾಡಿ ಅಂಥೇಳಿ ನಮ್ಮ ಚಾನಲಿಂದ ಅವರಿಗೆ ಅತ್ಯಂತ ಕೃತಜ್ಞತೆ ಹೇಳ್ತೀವಿ. ನಮಸ್ಕಾರ. ಈ ಕಡೆ ತಿರುಗಿರಿ ಸ್ವಾಮಿ. ನಮಸ್ಕಾರ.